ನಮಸ್ಕಾರ ಪ್ರಿಯ ವೀಕ್ಷಕರೇ. ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧಕ್ಕೆ ಸದ್ಯಕ್ಕೆ ಸ್ವಲ್ಪ ವಿರಾಮ ಸಿಕ್ಕಿಲ್ಲ. ಮುಂದಿನ 2 ವಾರಗಳ ಕಾಲ ಬಾಂಬ್ ಹಾಕೋಲ್ಲ ಅಂತ ಎರಡೂ ದೇಶಗಳು ಹೇಳ್ತಾ ಇದ್ದಾರೆ. ಅವರು ಬಾಂಬ್ ಹಾಕಲಿ ಬಿಡಲಿ, ಇದರಿಂದ ನಿಮ್ಗೇನು ಲಾಭ? ಈ ಪ್ರಶ್ನೆ ಸಹಜವಾಗಿ ಸಾಮಾನ್ಯ ಭಾರತೀಯನಲ್ಲಿ, ಆಮ್ ಆದ್ಮಿಯಲ್ಲಿ ಕೇಳಿ ಬರುವಂತಹ ಪ್ರಶ್ನೆ. ಈ ಸವಾಲಿಗೆ ನಾವಿವತ್ತು ಉತ್ತರ ಹುಡುಕುವ ಪ್ರಯತ್ನವನ್ನ ಮಾಡ್ತೀವಿ. ಈ ಸೀಸ್ ಫೈರ್ ನಿಂದ ನಿಮ್ಮ ಜೇಬಿನಿಂದ ಕಟ್ಟಾಗ್ತಾ ಇರೋ ಹಣ ನಿಲ್ಲುತ್ತಾ? ನಿಮ್ಮ ಮೊಬೈಲ್ ನೆಟ್ವರ್ಕ್ಗೂ ಯುದ್ಧಕ್ಕೂ ಏನ್ ಸಂಬಂಧ? ಎಂದಿನಂತೆ ಮತ್ತೆ ಗ್ಯಾಸ್ ಸಿಗುತ್ತಾ? ಬೆಲೆ ಏರಿಕೆ ಆಗುತ್ತಾ ಇಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಕಾಮನ್ ಮ್ಯಾನ್ಗೆ ಕಾಡುತ್ತಿರುವಂತಹ ಸಂಗತಿ. ಯುದ್ಧ ವಿರಾಮದಿಂದ ನಿಮಗೇನು ಲಾಭ ಅನ್ನೋದನ್ನ ನಾನು ಇವತ್ತು ನಿಮಗೆ ಈ ಸ್ಟೋರಿಯಲ್ಲಿ ಹೇಳ್ತೀನಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್. ಗಲ್ಫ್ ಯುದ್ಧಕ್ಕೆ ಬ್ರೇಕ್ ಬೀಳ್ತಾ ಇದ್ದಂಗೆ ಮೊದಲಿಗೆ ನಿಟ್ಟುಸಿರು ಬಿಟ್ಟಿರುವುದು ಬಹುಶಃ ನಮ್ಮ ಆಟೋ ಡ್ರೈವರ್ಗಳು. ಕಾರಣ ಸಿಂಪಲ್, ಯಾವುದೇ ಗ್ಯಾಸ್ ಬಂಕ್ಗೆ ಹೋದ್ರೆ ಸ್ಟಾಕ್ ಇಲ್ಲ ಅನ್ನೋ ಬೋರ್ಡ್ ಸಾಮಾನ್ಯ ಆಗಿದೆ. ಈಗ ಯುದ್ಧ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಗ್ಯಾಸ್ ಸಿಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಬದಲಾಗಿ ಹಾರ್ಮೋನ್ ಜಲಸಂಧಿಯಲ್ಲಿ ಮತ್ತೆ ಸಾಗಾಣಿಕೆ ಹಡಗುಗಳು ಓಡಾಟ ಶುರುವಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಮತ್ತೆ ನಿಮ್ಮ ಅಡುಗೆ ಮನೆಗೆ ಮೊದಲಿನಂತೆ ಗ್ಯಾಸ್ ಸರಬರಾಜು ಆಗಬಹುದು. ಇತ್ತ ಆಟೋಗಳಿಗೂ ಸಹ ಹಂತ ಹಂತವಾಗಿ ಗ್ಯಾಸ್ ಸಿಗುತ್ತೆ. ಇನ್ನೊಂದ್ ಕಡೆ ಹೋಟೆಲ್ ಮಾಲೀಕರಿಗೂ ಸಹ ಗ್ಯಾಸ್ ಇಲ್ಲದ ಸಂಕಷ್ಟ ಎದುರಾಗಿದ್ದು, ಯುದ್ಧ ವಿರಾಮದಿಂದ ಈಗ ಕೊಂಚ ರಿಲ್ಯಾಕ್ಸ್ ಆಗ್ತದೆ. ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಸಾಗಾಣಿಕೆ ವ್ಯತ್ಯಯ ಆಗಿರುವ ಹಿನ್ನೆಲೆ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದೆ. ಭಾರತದಲ್ಲೂ ಸಹ ಪೆಟ್ರೋಲ್ ದರ ಹೆಚ್ಚಳ ಆಗುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಮತ್ತೆ ಇಂಧನದ ಹಡಗು ಮೊದಲಿನಂತೆ ಬರಲು ಶುರು ಮಾಡಿದ್ರೆ ಏಕಾಏಕಿ ದರ ಹೆಚ್ಚಳವಾಗುವುದು ತಡೆಯಬಹುದು. ಇನ್ನು ಸಾಗಾಣಿಕೆ ಮಾರ್ಗ ಮೊದಲಿನಂತೆ ಆದ್ರೆ ಅಕ್ಕಿ, ಬೇಳೆ, ದವಸ ಧಾನ್ಯ, ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಸಹ ಹೆಚ್ಚಾಗಲ್ಲ. ಇನ್ಫ್ಲೇಷನ್ ಸಹ ಮುಗಿಲು ಮುಟ್ಟುವುದಿಲ್ಲ. ಒಂದು ವೇಳೆ ದರ ಏರಿಕೆ ಹೆಚ್ಚಾಗಿದ್ರೆ RBI ಬಡ್ಡಿ ದರವನ್ನು ಹೆಚ್ಚಳ ಮಾಡ್ತಾ ಇತ್ತು. ಹೀಗಾಗಿ ನಿಮ್ಮ EMI, ಹೋಮ್ ಲೋನ್ಗಳು ಸಹ ದಿಢೀರಾಗಿ ಹೆಚ್ಚಳವಾಗುವ ಸಾಧ್ಯತೆ. ಸದ್ಯಕ್ಕೆ ಇದರಿಂದ ಬಚಾವಾಗಿದ್ದೀರಾ. ಇನ್ನು ಎಲ್ಲ ರೇಟ್ ಹೆಚ್ಚಳವಾದ್ರೆ ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮದ ಮಾಲೀಕರು ಸಹ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯುವ ಅನಿವಾರ್ಯತೆ ಇದೆ. ಭಾರತದಲ್ಲಿ ಅದೆಷ್ಟೋ ಮಂದಿ ಕೆಲಸ ಕಳೆದುಕೊಳ್ಳುವುದಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ನಿಮ್ಮ ಅದೆಷ್ಟೋ ಸಂಬಂಧಿಕರು ದುಬೈ, ಬಹ್ರೈನ್, ಸೌದಿ ಸೇರಿದಂತೆ ಗಲ್ಫ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯುದ್ಧದಿಂದಾಗಿ ಅಲ್ಲಿಂದ ನಿಮಗೆ ದುಡ್ಡು ಗಳಿಸುವುದು ಕಷ್ಟವಾಗ್ತಾ ಇದೆ. 40% ಭಾರತದ ವಿದೇಶಿ ವಿನಿಮಯ ಇಲ್ಲಿಂದಲೇ ಬರ್ತಾ ಇದೆ ಅನ್ನೋದು ಇಲ್ಲಿನ ವಿಶೇಷ. ಈಗ ಸೀಸ್ ಫೈರ್ ಪರಿಣಾಮ ಮತ್ತೆ ಭಾರತದ ಅಕೌಂಟ್ಗೆ ಹಣ ಹರಿದು ಬರುವ ನಿರೀಕ್ಷೆ ಇದೆ. ಇನ್ನು ನಿಮ್ಮ ಫ್ರಿಡ್ಜ್ ಅಥವಾ ಅಡುಗೆ ಮನೆಯಲ್ಲಿರುವ ತರಕಾರಿಗೂ ಗಲ್ಫ್ ಯುದ್ಧಕ್ಕೂ ಸಂಬಂಧ ಇದೆ ಅಂದ್ರೆ ನಮಗೆ ಹೌದು. ಯುದ್ಧ ಪರಿಣಾಮ ರೈತರಿಗೆ ಬೇಕಾದ ಕೀಟನಾಶಕಗಳು, ಹಾರ್ಮೋನ್ ಜಲಸಂಧಿ ಬಂದ್ ಆಗಿದ್ದ ಕಾರಣ ಭಾರತಕ್ಕೆ ಬರ್ತಾನೆ ಇದೆ. ಇದರಿಂದಾಗಿ ರೈತರು ಬೆಳೆದಿದ್ದ ಬೆಳೆಗಳು ನಾಶವಾಗುವ ಆತಂಕ ಇದೆ. ಈಗ ಮತ್ತೆ ಹಾರ್ಮೋನ್ ಓಪನ್ ಆದ್ರೆ ಆಹಾರ ಪದಾರ್ಥ ಮತ್ತು ತರಕಾರಿ ಸಹ ನಿಮ್ಮ ಮನೆಗೆ ಸರಾಗವಾಗಿ ಬರುತ್ತೆ. ಹಾಗಾದ್ರೆ ಎಲ್ಲವೂ ಸರಿ ಆಗೇ ಬಿಡ್ತು ಅಂತ ಅನ್ಕೋಬೇಡಿ. ಕಹಾನಿಯಲ್ಲಿ ಟ್ವಿಸ್ಟ್ ಇರೋದೇ ಇಲ್ಲ ಅಂತ ಹೇಳಿ ಕೇಳಿ ಈ ಯುದ್ಧ ವಿರಾಮ ಕೇವಲ 2 ವಾರ ಮಾತ್ರ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಎಲ್ಲವೂ ಓಕೆ ಅಂತ ಹೇಳ್ತಾ ಇದ್ರು, ಹಡಗುಗಳು ಮಾತ್ರ ಇನ್ನೂ ಹಾರ್ಮೋನ್ ಜಲಸಂಧಿಯ ನೀರಿಗೆ ಇಳಿದಿಲ್ಲ. ಯಾಕಂದ್ರೆ ಹಡಗುಗಳು ಇನ್ಶೂರೆನ್ಸ್ ಕಂಪನಿಗಳು ಹೆಚ್ಚು ಕಡಿಮೆ ಆದ್ರೆ ನಾವು ಹಣ ಕೊಡ್ತೀವಿ ಅಂತ ಇನ್ನೂ ಗ್ಯಾರಂಟಿ ಕೊಟ್ಟಿಲ್ಲ. ಮತ್ತೊಂದೆಡೆ ಯುದ್ಧ ವಿರಾಮ ಅಂತ ಹೇಳ್ತಾ ಇದ್ರು, ಹಾರ್ಮೋನ್ಗೆ ಸುಂಕ ಕಟ್ಟಿ ಅಂತ ಇರಾನ್ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಸಹ ಈಗ ಹೊಸ ತಲೆನೋವಾಗಿದೆ. ಮತ್ತೊಂದ್ ಕಡೆ ಯುದ್ಧ ವಿರಾಮದ 2 ವಾರದ ಬಳಿಕ ಮತ್ತೆ ಯುದ್ಧ ಶುರುವಾದ್ರೆ ಸಮುದ್ರ ಪ್ರಯಾಣ ಮತ್ತೆ ಕಷ್ಟ ಸಾಧ್ಯ. ಹೀಗಾಗಿ ಬಂದರು ಬಿಟ್ಟು ಹಡಗುಗಳು ಪೂರ್ಣವಾಗಿ ಹೊರಬರುತ್ತವೆ. ಮೇಲಾಗಿ ಕೆಲವೊಂದಿಷ್ಟು ಗ್ಯಾಸ್ ಫ್ಯಾಕ್ಟರಿಗಳನ್ನ ಇರಾನ್ ಧ್ವಂಸಗೊಳಿಸುವುದರಿಂದ ಹೊಸ LPG ಗ್ಯಾಸ್ಗಳನ್ನ ಎಲ್ಲಿಂದ ತರುವುದು ಅನ್ನೋ ತಲೆನೋವಿದೆ. ಹೀಗಾಗಿ ಹೊಸ ದೇಶಗಳ ಜೊತೆ ಇನ್ನೂ ಮಾತುಕತೆ ನಡೆಯುತ್ತೆ. ಇಷ್ಟಕ್ಕೂ ನಮ್ಮ ದೇಶದಲ್ಲಿ ಎಲ್ಲವೂ ಮೊದಲಿನಂತೆ ಆಗೋದಿಕ್ಕೆ ಕಡಿಮೆ ಅಂದ್ರೂ 2 ರಿಂದ 6 ತಿಂಗಳು ಬೇಕಿದೆ. ಸದ್ಯಕ್ಕೆ ಜಾಗತಿಕ ತೈಲ ದರ ಬಿದ್ದಿದ್ರೂ ಸಹ ಯುದ್ಧಕ್ಕೂ ಮೊದಲು ಇದ್ದ ಬ್ಯಾರೆಲ್ಗೆ $70ಗೆ ಇಳಿದಿಲ್ಲ. ಹೀಗಾಗಿ ಇದರ ಪರಿಣಾಮ ತಗ್ಗಲು ಇನ್ನಷ್ಟು ದಿನಗಳು ಬೇಕು. ಜೊತೆಗೆ ಷೇರು ಮಾರುಕಟ್ಟೆಯು ಸರಿಯಾಗಲು ಕೆಲವು ದಿನಗಳು ಬೇಕಾಗಿದ್ದು, ಚಿನ್ನ, ಬೆಳ್ಳಿ ದರಗಳು ಏರುಪೇರು ನಿಲ್ಲಲು 2 ತಿಂಗಳು ಬೇಕೇ ಬೇಕು ಅಂತ ಹೇಳಲಾಗ್ತದೆ. ಹೀಗಾಗಿ ಯುದ್ಧ ನಿಂತರೂ ಯುದ್ಧದ ಪರಿಣಾಮ ತಕ್ಷಣಕ್ಕೆ ನಿಲ್ತಾ ಇಲ್ಲ.
ಹೊರಗಡೆ ಯಾರು ಏನೇ ಹೇಳಿದ್ರು ಸಹ ಕಷ್ಟದ ಪರಿಸ್ಥಿತಿ ಎದುರಿಸಲು ಸದ್ಯಕ್ಕಂತೂ ರೆಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.